ಇನ್ನೊಂದು ಕಡೆಗೆ ಮೋದಿ ಪರಿವಾರ ಅನ್ನೋದು ಈ ಬಾರಿಗೆ ಅವ್ರ ಪರಿವಾರ ಏನು ಅಂತ ಗೊತ್ತಾಯ್ತಲ್ಲ. ಲಾಟ್ರಿ ಮಾಡೋ ಮಾರ್ಟಿನ್ ಪರಿವಾರ, ಅವ್ರು ಯಾವುದೋ ಒಂದು ಫಾರ್ಮಾ ಕಂಪನಿ ಪರಿವಾರ, ಅದಾನಿ ಪರಿವಾರ, ರೇಪ್ ಮಾಡೋ ಬ್ರಿಜ್ ಭೂಷಣ್ ಅವ್ರಲ್ಲೇ ಇದ್ದಾನೆ. ಅವ್ರನ್ನ ಇಳಿಸೋ ಜವಾಬ್ದಾರಿ ಇಲ್ಲ ಅವ್ರಿಗೆ. ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದಿಲ್ಲ ಮಣಿಪುರ ಬಗ್ಗೆ, ಆದರೆ ಮಹಿಳಾ ದಿನದಂದು ₹100 ಕಮ್ಮಿ ಮಾಡ್ತಾರಂತೆ. ಇದು ಒಳ್ಳೆ ಕತೆ ಆಯ್ತಲ್ರಿ. ಅಂದರೆ ನಿಮ್ಮ ಮಾತಾಡ್ತಿರೋದೇನೋ ಹೇಳ್ತೀರಿ. ₹2 ಪೆಟ್ರೋಲ್ ಕಮ್ಮಿ ಮಾಡೋದು ಅರ್ಥ ಇದೆಯೇನ್ರಿ? 12,000 ಕೋಟಿ, 6,000 ಕೋಟಿ, 8,000 ಕೋಟಿ ನಾವು ಎಷ್ಟು ಸೊನ್ನೆ ಹಾಕಬೇಕು ಅಂತ ಗೊತ್ತಿಲ್ಲ. ಯಾಕೆ ತೊಗೊಂಡ್ರಿ? ಏನಕ್ಕೆ ತೊಗೊಂಡ್ರಿ? ದೇಶರ ಉದ್ಧಾರ ಮಾಡಿದ್ರೆ 6 ಕೋಟಿನಲ್ಲಿ ಒಂದು ಸ್ಮಾರ್ಟ್ ಸಿಟಿ ಮಾಡಿದ್ದೀರಿ. 6,000 ಕೋಟಿಲಿ ಒಂದು ಪಕ್ಷಕ್ಕೆ ಅಷ್ಟು ದುಡ್ಡು ಬೇಕನ್ರಿ? ಒಂದು ಪಕ್ಷಕ್ಕೆ ಅಂದರೆ ಓಪನ್ ಆಗಿ ಭಾರತ ದೇಶದಲ್ಲಿ ಮದರ್ ಆಫ್ ಡೆಮಾಕ್ರಸಿ ಅನ್ನೋ ಕಾರಣದಲ್ಲಿ ನಾವು 6 ಕೋಟಿ 10,000 ಕೋಟಿ ಬೇಕು ನಮಗೆ ಎಲೆಕ್ಷನ್ ಗೆಲ್ಲಕ್ಕೆ. ಅಂದರೆ ದುಡ್ಡು ಎಲೆಕ್ಷನ್ ಗೆಲ್ಲಕ್ಕೆ ಬೇಕಾ ನಿಮಗೆ? ಈಗ ನಮ್ಗೆ ಅರ್ಥ ಆಗ್ತಿದೆಯಲ್ಲ ನಿಮಗೆ. ನೀವು ದೇಶದಲ್ಲಿರೋರು ಕೆಲಸ ಕೊಟ್ಟರೋ ಎಲ್ಲೋ, ನಿಮ್ಮ ಮನೆ ಟೇಲರ್ಗಂತೂ ಒಳ್ಳೆ ಕೆಲಸ ಕೊಟ್ಟಿದ್ರಿ. ದಿನಕ್ಕೆ 5 ಬಟ್ಟೆ ಕೊಲಿಬೇಕು ಅವನು. ಎಲ್ಲಿದೆ ಈ ದೇಶ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮಗೆ ಧರ್ಮ ನಮ್ಮ ಧರ್ಮ, ಅವರು ಪೂಜೆ ಮಾಡ್ಕೊಳ್ತಾ ಹೋಗ್ತಾರೆ. ನೀವು ಆಡಳಿತ ಮಾಡಬೇಕು. ಆಡಳಿತ ಮಾಡೋದು ಬಿಟ್ಬಿಟ್ಟು ಅಂದರೆ ಇವತ್ತು ನೋಡಿ, ಯಾವ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವನು ತೊಗೊಂಡ್ರಂತಲ್ಲ ಅಂತಾರೆ. ಅವನಿಗೇನು ತಿಂತಾನೆ, ನೀನು ತಿಂತೀಯನಪ್ಪ. ಅವ್ರುಗಳು ಈ ಥರ ಭ್ರಷ್ಟಾಚಾರ ಮಾಡ್ತಿದ್ರು, ಆಳ್ವಿಕೆ ನಡೆಸಿಲ್ಲ ಅನ್ನೋ ಕಾರಣಕ್ಕೆ ಇಳಿಸಿ ನಿನಗೆ 300 ಸೀಟ್ ಕೊಟ್ಟರೆ ನೀನು ಈ ಇಡೀ ಪ್ರಪಂಚದಲ್ಲಿಯೇ ಬಲಶಾಲಿಯಾದ ಪಕ್ಷ. ಯಾಕೆಂದ್ರೆ ಅಷ್ಟು ದುಡ್ಡನ್ನು ಮಾಡಿಕೊಂಡು ಅದು ಗೌಪ್ಯವಾಗಿ ಇಟ್ಕೊಂಡು ಯಾಕಿದು ಅಂದರೆ ನಿಮ್ಮ ಬತ್ತಲಾಗ್ತಿದ್ದೀರಿ ನೀವು. ಇದು ಜನರಿಗೆ ತಲುಪಬಾರ್ದು ಅಂತ ನೀವು ವೇದಿಕೆ ನೋಡಿ. ಅವರು ಮೊನ್ನೆ ಒಂದು ಇಂಡಿಯಾ TV ಕಾನ್ಕ್ಲೇವ್ನಲ್ಲಿ ಮಹಾಪ್ರಭುಗಳು ಮಾತಾಡ್ತಾರೆ. 1 GB ಒಂದು 40-50 ರೂಪಾಯಿ ಇತ್ತು, ಈಗ ₹10 ಆಗಿದೆ. ಅಂದರೆ ನೀವು ಸಾಮಾನ್ಯ ಜನ ವರ್ಷಕ್ಕೆ 30,000 ಉಳಿಸ್ತಾ ಇರುತ್ತೆ. ಸ್ವಾಮಿ, ಅದು ಪ್ರಗತಿ. ₹17 ಇತ್ತು ಒಂದು ಫೋನ್ ಕಾಲು, ಈಗ ₹1 ಆಗಿದೆ. ಅಂದರೆ ಅದಕ್ಕೆ ನೀವು ಮಾಡಿದ್ದಾರು. ವೈಜ್ಞಾನಿಕ ಬೆಳೀತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು ಅಂಗಡಿನಲ್ಲಿ ತೆಗಿತಾನೆ, ಬಟ್ಟೆ ಅಂಗಡಿ, 10 ಟಿ ಶರ್ಟ್ ಇಟ್ಕೊಂಡಿರ್ತಾನೆ, ₹1,00,000 ಇನ್ವೆಸ್ಟ್ ಮಾಡಿರ್ತಾನೆ. 2 ಜನ ಬಂದರೆ ಅದು ₹500 ಆಗಿರುತ್ತೆ. 100 ಜನ ಬಂದರೆ ಜಾಸ್ತಿ ಮಾಡಿದ್ರೆ ₹50 ಕೊಡ್ತಾನೆ. ಅದು ಪ್ರಗತಿ ರೀ. ಎಲ್ಲವನ್ನೂ ಜನರ ಮುಂದೆ ಕಣ್ಣಿಗೆ ಮೂದಿ ಎರಚಿ ಸುಳ್ಳು ಹೇಳ್ಕೊಂಡೇ ಓಡಾಡಿದ್ರೆ ಹೆಂಗೆ? ಅದು ತಪ್ಪಲ್ವಾ? ತಪ್ಪು. ಜನರಿಗೆ ನೀವು ಮಂಗ ಮಾಡಬಾರ್ದು ದಯವಿಟ್ಟು.